ಭಾರತ ಒಂದು ಪುಟ್ಟ ಬ್ರಹ್ಮಾಂಡವಾದರೆ ಕರ್ನಾಟಕ ಒಂದು ಪುಟ್ಟ ಭಾರತ ನೋಡ. ಇಲ್ಲಿಲ್ಲದ್ದು ಇನ್ನೆಲ್ಲಿದ ತೋರ, ಇಲ್ಲಿಯ ಮಣ್ಣು ಹೊನ್ನು, ಇಲ್ಲಿಯ ನೀರು ಸುದೆ. ಕಾಪಾಡುವ ನಾನೊಬ್ಬ ಧರ್ಮ ಗುರುವಾಗಿ ಮಾತಾಡ್ತಾ ಇಲ್ಲ, ನಾನೊಬ್ಬ ಭಾರತೀಯ ಪ್ರಜೆಯಾಗಿ ಈ ದೇಶದ ಮಣ್ಣಿನಲ್ಲಿ. ಆತ್ಮೀಯರೇ, ದಯವಿಟ್ಟು ಯಾರು ಕೂಡ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ನಾನು ಹಲವಾರು ದಿನಗಳಿಂದ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಬಯಸ್ತಾ ಇದ್ದೇನೆ. ಇಂತಹ ಅತ್ಯಂತ ಪ್ರಕೃತಿ ರಮಣೀಯವಾದ ಅತ್ಯಂತ ಸುಂದರವಾದ ಒಂದು ತಾಣದಲ್ಲಿ ನಿಂತು ಒಂದು ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸಲೇಬೇಕಾಗಿದೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ, ನಮ್ಮ ದೇಶದ ಅತಿ ದೊಡ್ಡ ಸಂಪತ್ತಾದಂತಹ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಈ ದೇಶವನ್ನು ಆಳಬೇಕಾದ ನಮ್ಮ ಮಕ್ಕಳಿಗೆ ಕೆಲವೊಂದು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋ ನೀವೆಲ್ಲರೂ ಶೇರ್ ಮಾಡಬೇಕು. ಆತ್ಮೀಯರೇ, ನನ್ನ ದೇಶ ಭಾರತ ಎಷ್ಟೊಂದು ಸುಂದರವಾದ ದೇಶ ಗೊತ್ತಾ? ಜಗತ್ತಿನ ಎಲ್ಲ ದೇಶಗಳಿಗಿಂತ ಸುಂದರ ಮತ್ತು ಸುಮಧುರ ನನ್ನ ದೇಶ. ಅದಕ್ಕೆ ಹಲವಾರು ಕಾರಣಗಳಿದೆ. ಪ್ರಕೃತಿಯಿಂದಾಗಲಿ, ಈ ಮಣ್ಣಿನ ವ್ಯತ್ಯಾಸದಿಂದಾಗಲಿ, ವಿವಿಧತೆಯಲ್ಲಿ ಏಕತೆ ಎಂಬ ಆ ಒಂದು ದೊಡ್ಡ ವ್ಯವಸ್ಥೆಯಲ್ಲಾಗಲಿ, ನಮ್ಮ ಒಕ್ಕೂಟ ವ್ಯವಸ್ಥೆ, ಅದೇ ರೀತಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ಎಂಬ ನಮ್ಮ ದೇಶ. ಈ ಪ್ರಜಾಪ್ರಭುತ್ವದ 4 ಸ್ತಂಭಗಳಿದೆ. ಆ 4 ಸ್ತಂಭಗಳಲ್ಲಿ ಅತಿ ಮಹತ್ತರವಾದ ಸ್ತಂಭಗಳು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಹಾಗೂ ಮಾಧ್ಯಮ ಧರ್ಮ. ಈ 3 ವ್ಯವಸ್ಥೆಯಲ್ಲಿ ಲೋಪದೋಷ ಬಂದಾಗ, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಇದರಲ್ಲಿ ಲೋಪದೋಷವನ್ನು ಬಂದಾಗ ಆ ಲೋಪದೋಷಗಳನ್ನು ತಿದ್ದಿ ಆ 3 ವ್ಯವಸ್ಥೆಯನ್ನು ಸರಿಪಡಿಸುವಂತಹ ಅತ್ಯಂತ ದೊಡ್ಡ ಜವಾಬ್ದಾರಿ ಮಾಧ್ಯಮ ಧರ್ಮಕ್ಕಿದೆ. ಇವತ್ತು ಮಾಧ್ಯಮಗಳು ಮಾಧ್ಯಮ ಧರ್ಮವನ್ನು ಮರೆಯುತ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳ ನೈರ್ಮಲ್ಯ ಮನಸ್ಸಿನ ಈ ದೇಶವನ್ನು ಇನ್ನೂ ಕೂಡ ಉನ್ನತಕ್ಕೆ ತೆಗೆದುಕೊಂಡು ಹೋಗಬೇಕಾದ ನಮ್ಮ ವಿದ್ಯಾರ್ಥಿ ಮನಸ್ಸುಗಳಿಗೆ ಇವತ್ತು ನ್ಯೂಸ್ ಚಾನೆಲ್ಗಳನ್ನು ತೆರೆದು ಆ ಮಕ್ಕಳಿಗೆ ಈ ದೇಶದ ಬಗ್ಗೆ ಕಲಿಯಿರಿ, ಈ ರಾಜ್ಯದ ಬಗ್ಗೆ ಕಲಿಯಿರಿ, ಈ ದೇಶವನ್ನು ಮುಂದೆ ಯಾವ ರೀತಿ ಆಳ್ವಿಕೆ ಮಾಡಬೇಕು ಎಂಬ ಮಾಹಿತಿಗಳನ್ನು ಪಡೆದುಕೊಳ್ಳಲು ವಿದ್ಯಾರ್ಥಿಗಳು ಇವತ್ತು ನ್ಯೂಸ್ ಚಾನೆಲ್ ಓಪನ್ ಮಾಡಿದರೆ ಖಂಡಿತವಾಗಿಯೂ ನಮ್ಮ ವಿದ್ಯಾರ್ಥಿಗಳು ನಾಶವಾಗಲು, ಈ ದೇಶ ನಾಶವಾಗಲು ಈ ಚಾನೆಲ್ಗಳೇ ಸಾಕು. ದಯವಿಟ್ಟು ನಾನು ಈ ವಿಡಿಯೋ ಸಂಪೂರ್ಣವಾಗಿ ನೀವು ಕೇಳಲೇಬೇಕು. ಸ್ವಲ್ಪ ಲೆಂತ್ ಇರುತ್ತದೆ. ನಾನಿದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಇವತ್ತು ನ್ಯೂಸ್ ಚಾನೆಲ್ಗಳನ್ನು ತೆಗೆದರೆ ನ್ಯೂಸ್ ಚಾನೆಲ್ಗಳಲ್ಲಿ ಬರುತ್ತಿರುವಂತಹ ನ್ಯೂಸ್ ನೋಡಿ. ಒಬ್ಬ ಚಲನಚಿತ್ರ ನಟ, ಸೆಲೆಬ್ರಿಟಿ, ಅವನೊಂದು ಕೊಲೆ ಮಾಡ್ತಾನೆ. ಆ ಕೊಲೆ ಖಂಡಿತವಾಗಿಯೂ ಅಕ್ಷಮ್ಯ ಅಪರಾಧ, ಅದನ್ನು ನಾನು ಖಂಡಿಸ್ತೇನೆ. ಅದು ಸೆಲೆಬ್ರಿಟಿಯಲ್ಲಿ ಯಾರು ಕೂಡ ಮಾಡಬಾರ್ದು. ಒಂದು ಜೀವ ತೆಗೆಯುವಂತಹ ಕೆಲಸ ಯಾರು ಕೂಡ ಮಾಡಬಾರ್ದು. ನಮ್ಮ ದೇಶದಲ್ಲಿ ಉನ್ನತವಾದ ಒಂದು ಸಂವಿಧಾನ ವ್ಯವಸ್ಥೆ ಇದೆ, ನಮ್ಮ ಕಾನೂನು ವ್ಯವಸ್ಥೆ ಇದೆ, ನ್ಯಾಯಾಂಗ ವ್ಯವಸ್ಥೆ ಇದೆ. ಒಂದು ಜಿಲ್ಲಾ ಕೋರ್ಟಿನಿಂದ, ತಾಲೂಕು ಕೋರ್ಟಿನಿಂದ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದರೆ ಜಿಲ್ಲಾ ಕೋರ್ಟ್ಗಳಿದೆ, ಜಿಲ್ಲಾ ಕೋರ್ಟ್ ಕಳೆದರೆ ನಮಗೆ ಹೈಕೋರ್ಟ್ ಇದೆ, ಹೈಕೋರ್ಟ್ ನಂತರ ಸುಪ್ರೀಂ ಕೋರ್ಟ್ ಇದೆ. ದೇಶದಲ್ಲಿ ಉನ್ನತವಾದ ಒಂದು ಕಾನೂನು ವ್ಯವಸ್ಥೆ ಇಲ್ಲಿದೆ. ಯಾವುದೇ ತಪ್ಪು ಮಾಡಿದರು, ಇವತ್ತು ಕೆಲವೊಂದು ಟ್ರೋಲ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಅವರು ಪ್ರೀತಿಸುವ ಅವರ ನಾಯಕರನ್ನು ಅವರು ಬೆಂಬಲಿಸಲಿಕ್ಕೆ ಬೇಕಾಗಿ ಅವರು ಹೇಳ್ತಾರೆ, ಅವನು ಮಾಡಿದ್ದು ಸರಿಯಾ, ಇವನು ಮಾಡಿದ್ದು ಸರಿಯಾ, ಅವನು ಕೊಂದದ್ದೇ ಸರಿ. ಇಲ್ಲ ಆತ್ಮೀಯರೇ, ದಯವಿಟ್ಟು ಇಂಥ ಮೆಸೇಜ್ಗಳನ್ನು ನೀವು ಕೊಡಬೇಡಿ. ಅವನು ಮಾಡಿದ್ದು ತಪ್ಪೇ, ಅವನು ಯಾವ ಸೆಲೆಬ್ರಿಟಿ ಆಗಲಿ. ನಾನು ಅಂತಹ ಚಲನಚಿತ್ರವನ್ನು ನಾವು ಪ್ರೋತ್ಸಾಹಿಸುವುದಿಲ್ಲ, ನೋಡುವುದಿಲ್ಲ. ಆದರೆ ನಾನು ಕೇಳ್ತಾ ಇರುವುದು, ಅದೇ ರೀತಿ ಎಷ್ಟೋ ಕೊಲೆಗಳು, ಎಷ್ಟೋ ಬಡವರ ಕೊಲೆಗಳು ಇಲ್ಲಿ ನಡೀತಾ ಇದೆ. ಎಷ್ಟೋ ಜೀವಗಳು ಅವರ ಮಾರಕವಾದ ರೋಗಕ್ಕೆ ತುತ್ತಾಗಿ ಚಿಕಿತ್ಸೆಗೆ ಆರ್ಥಿಕತೆ ಇಲ್ಲದೆ ನರಳಾಡ್ತಾ ಇದ್ದಾರೆ. ನಾನು ಒಬ್ಬ ಸೋಷಿಯಲ್ ಮೀಡಿಯಾ ಚಾರಿಟಿ ಮಾಡುವವನಾಗಿದ್ದೇನೆ. ಹಲವಾರು 52ರಷ್ಟು ಬರುವಂತಹ ರೋಗಿಗಳಿಗೆ ನಾನು ವಿಡಿಯೋ ಮಾಡಿಕೊಟ್ಟಿದ್ದೇನೆ. ಅವರೆಲ್ಲ ಆರ್ಥಿಕವಾಗಿ ರೋಗ ಬಂದು ಆರ್ಥಿಕವಾಗಿ ಚಿಕಿತ್ಸೆಗೆ ಹಣವಿಲ್ಲದೆ ನಮ್ಮ ಮುಂದೆ ಎಷ್ಟೋ ಜೀವಗಳು ನಷ್ಟ ಹೊಂದುತ್ತಾ ಇದೆ. ಇದರ ಬಗ್ಗೆ ಮಾಧ್ಯಮಗಳಿಗೆ ಮಾತಾಡಲಿಕ್ಕಿಲ್ವಾ? ಎಷ್ಟೋ ಕೊಲೆಗಳು ನಡೆದು, ಎಷ್ಟೋ ಸೌಜನ್ಯ ಅಂತ ಎಷ್ಟೋ ಕೇಸುಗಳು, ರಿಯಾಸ್ ಮೌಲ್ವಿ ಅಂತ ಎಷ್ಟೋ ಕೇಸುಗಳು ಇವತ್ತು ನ್ಯಾಯ ಸಿಗದೆ ಇಲ್ಲಿ ಇದೆ. ಅದರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಮಾಧ್ಯಮಗಳಿಲ್ಲ, ನ್ಯೂಸ್ ಚಾನೆಲ್ಗಳಿಲ್ಲ. ಒಬ್ಬ ಸೆಲೆಬ್ರಿಟಿ ಮಾಡಿದ ಕೊಲೆ, ಅದನ್ನು ನೀವು 1 ತಿಂಗಳಿನಿಂದ ರಿಪೀಟ್ ಮಾಡ್ತಾ ಇರ್ತೀರ. ಈ ವಿದ್ಯಾರ್ಥಿಗಳು ನ್ಯೂಸ್ ನೋಡ್ತಾರೆ, ಆ ನ್ಯೂಸ್ನಲ್ಲಿ ಗ್ರಾಫಿಕ್ಸ್ ಬರುತ್ತೆ. ಇವನು ಯಾವ ರೀತಿ ಕೊಲೆ ಮಾಡ್ದ, ಯಾವ ರೀತಿ ಕತ್ತಿಯನ್ನು ಉಪಯೋಗಿಸಿದ, ಯಾವ ರೀತಿ ಆಯುಧಗಳನ್ನು ಹಾಕಿದ ಅಂತ. ಇದನ್ನು ವಿದ್ಯಾರ್ಥಿಯ ನೈರ್ಮಲ್ಯ ಮನಸ್ಸಿನ ವಿದ್ಯಾರ್ಥಿಗಳಿಗೆ ಇದನ್ನು ನೀವು ತೋರಿಸಿಕೊಡ್ತಾ ಇದ್ದೀರಾ. ಯಾವ ರೀತಿ ನಮ್ಮ ದೇಶ ಇನ್ನು ಬೆಳೆಯುವುದು ಈ ರೀತಿ ಆದರೆ? ನಮ್ಮ ವಿದ್ಯಾರ್ಥಿಗಳಿಗೆ ದಯವಿಟ್ಟು ನೀವು ನ್ಯೂಸ್ ಚಾನೆಲ್ ನೋಡಬೇಡಿ ವಿದ್ಯಾರ್ಥಿಗಳೇ.
ಮಾಧ್ಯಮಗಳು, ಪತ್ರಿಕೆಗಳಿದೆ. ಪತ್ರಿಕೆಯನ್ನು ದೈನಂದಿನ ಓದಿ, ಜನರಲ್ ನಾಲೆಜನ್ನು ವೃದ್ಧಿಸಿ. ಪತ್ರಿಕಾ ಮಾಧ್ಯಮ ಇವತ್ತು ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಅದನ್ನು ನೀವು ಓದಿ. ನಿಮ್ಮ ಓದುವಿಕೆಯಿಂದ ನಿಮಗೆ ಜ್ಞಾನ ವೃದ್ಧಿ ಆಗುತ್ತದೆ. ಇಂತಹ ನ್ಯೂಸ್ ಚಾನೆಲ್ಗಳನ್ನು ಒಮ್ಮೆಯೂ ಕೂಡ ನಾವು ಅಂಗೀಕರಿಸುವುದಿಲ್ಲ. ದಯವಿಟ್ಟು ಈ ದೇಶ ಇನ್ನೂ ಕೂಡ ಬೆಳೆಯಬೇಕು, ಈ ದೇಶ ಇನ್ನೂ ಉತ್ತುಂಗಕ್ಕೆ ಏರಬೇಕು. ಅದಕ್ಕೆ ನಮ್ಮ ವಿದ್ಯಾರ್ಥಿ ಸಮೂಹಕ್ಕೆ ಈಗಲಿಂದ ನನ್ನ ಆತ್ಮೀಯ ಎಲ್ಲ ಪೇರೆಂಟ್ಸ್ಗಳಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ, ನಮ್ಮ ಮಕ್ಕಳಿಗೆ ಚಾನೆಲ್ಗಳಲ್ಲಿರುವ ನ್ಯೂಸ್ಗಳನ್ನು ತೋರಿಸಬೇಡಿ. ಯಾವ ರೀತಿ ಕೊಲೆ ಮಾಡಬೇಕು, ಒಬ್ಬರನ್ನು ಯಾವ ರೀತಿ ಕದಿಬೇಕು, ಯಾವ ರೀತಿ ಹಿಂಸೆ ಮಾಡಬೇಕು ಅಂತ ಇವತ್ತು ನ್ಯೂಸ್ನ ಚಾನೆಲ್ ನೋಡಿದರೆ ಸಾಕು. ನನಗೆ ಹೇಳ್ತಾ ಇರುವುದು, ಒಬ್ಬ ಸಿನಿಮಾ ನಟನ ಮಾಡಿದಂಥ ಕೊಲೆಗೆ ಮಾತ್ರ ಇಷ್ಟು ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದೀರಲ್ಲ, ಆ ಜೀವ ಮಾತ್ರವಲ್ಲ, ಎಷ್ಟೋ ಬಡಪಾಯಿ ಜೀವಗಳು ಇವತ್ತು ಬಡಪಾಯಿ ಜೀವಗಳ ಕೊಲೆ ನಡೀತಾ ಇದೆ. ಅದರ ಬಗ್ಗೆ ನಿಮಗೆ ಮಾತಾಡಲಿಕ್ಕಿಲ್ವಾ? ಎಷ್ಟೋ ಕೇಸುಗಳು, ಎಷ್ಟೋ ಬಡವರ ಕೇಸುಗಳು ಇವತ್ತು ಪೆಂಡಿಂಗ್ ಇದೆ. ಅದರ ಬಗ್ಗೆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಲೋಪದೋಷ ಬಂದಾಗ, ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಲೋಪದೋಷ ಬಂದಾಗ, ಶಾಸಕಾಂಗ ವ್ಯವಸ್ಥೆಯಲ್ಲಿ ಲೋಪದೋಷ ಬಂದಾಗ ಅದರ ಬಗ್ಗೆ ನೀವು ಮಾತಾಡಲ್ಲ. ಯಾಕಂದರೆ ನಿಮಗೆ TRP ಬೇಕು. ರಾಜ್ಯದ ಹಿತದೃಷ್ಟಿಯಿಂದಲ್ಲ, ಗೊತ್ತು ನನಗೆ. ಒಂದು ಚಾನೆಲ್ ನಡೆಸುವಾಗ ನಿಮಗೆ ಬಹಳ ಕಷ್ಟವಿದೆ. ನಿಮಗೆ ಅದರ TRP ಇದ್ರೇ ನಿಮ್ಮ ಚಾನೆಲ್ಗಳೆಲ್ಲ ಮುಂದುವರಿ. ಆದರೂ ಕೂಡ ಒಂದು ಮಾಧ್ಯಮ ಧರ್ಮ ಅಂತ ಇದೆ, ಅದನ್ನು ಪಾಲಿಸಿ. ದಯವಿಟ್ಟು ಎಲ್ಲ ಮಾಧ್ಯಮಗಳಲ್ಲಿ ಹೇಳ್ತಾ ಇರುವುದು, ನನಗೆ ಯಾರಲ್ಲಿ ಕೂಡ ವೈಯಕ್ತಿಕವಾಗಿ ಯಾವುದೇ ದೇಶ ಇಲ್ಲ. ಅದರ ಎಷ್ಟು ದಿನವಾಯಿತು ಈ ಚಾನೆಲ್ನಲ್ಲಿ ಹೇಳಿದ್ದೆ ಒಂದು ನ್ಯೂಸ್, ಅದು ನ್ಯೂಸ್ ಆಗಿ ಒಳ್ಳೆ ಜೆನ್ಯೂನ್ ಆಗಿ 1-2 ಬಾರಿ ನೀವು ಅದು ಹಾಕಿ ಜನಗಳು ನೋಡ್ತಾರೆ, ನಿಮ್ಮನ್ನು ಬೆಂಬಲಿಸ್ತಾರೆ. ಇವತ್ತು ಮಾಧ್ಯಮಗಳನ್ನು ಜನಗಳು ಹೊಗಳ್ತಾ ಇದ್ದಾರೆ. ಈ ಮಾಧ್ಯಮ ಎಂಬುದು ಪ್ರಜಾಪ್ರಭುತ್ವದ ಒಂದು ದೊಡ್ಡ ವ್ಯವಸ್ಥೆ ಆಗಿದೆ. ನಿಮಗೊಂದು ಗೌರವ ಇದೆ, ಆ ಗೌರವವನ್ನು ಹಾಳು ಮಾಡಬೇಡಿ ದಯವಿಟ್ಟು. ನಾನು ಅತ್ಯಂತ ವಿನಮ್ರವಾಗಿ ಹೇಳ್ತಾ ಇದ್ದೇನೆ. ನೀವು ಯಾವುದೇ ರೀತಿಯ ವ್ಯಾಖ್ಯಾನಗಳು, ನೀವು ಯಾವುದೇ ರೀತಿಯ ಕಮೆಂಟ್ಗಳನ್ನು ಬೇಕಾದರೆ ಇದಕ್ಕೆ ಹಾಕಿ, ನನಗೆ ಚಿಂತೆ ಇಲ್ಲ. ನನ್ನ ದೇಶದ ಬಗ್ಗೆ ನನಗೆ ಪ್ರೀತಿ ಇದೆ, ಕಾಳಜಿ ಇದೆ. ಅದಕ್ಕೋಸ್ಕರ ನಾನು ಕೊಡಗಿನವ. ಈ ದೇಶದಲ್ಲಿ ಕೊಡಗಿಗೆ ಅತ್ಯಂತ ಸೈನಿಕರನ್ನು ಕೊಟ್ಟಂತಹ ನಮ್ಮ ಜಿಲ್ಲೆ, ಆ ಜಿಲ್ಲೆಯಲ್ಲಿ ಹುಟ್ಟಿದ್ದಕ್ಕೆ, ಬೆಳೆಯುತ್ತಿರುವುದಕ್ಕೆ ಅಭಿಮಾನ ಇದೆ ನನಗೆ. ಆದ್ದರಿಂದ ಪ್ರೀತಿಯಿಂದ ನಾನು ಮಗದೊಮ್ಮೆ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಮ್ಯಾಕ್ಸಿಮಮ್ ಈ ವಿಡಿಯೋ ಶೇರ್ ಮಾಡುವುದರೊಂದಿಗೆ ನಿಮ್ಮ ಮಕ್ಕಳನ್ನು ನೀವು ಜವಾಬ್ದಾರಿಯುತವಾದ ಒಬ್ಬ ದೇಶದ ಪ್ರಜೆಯಾಗಿ ನಿಮ್ಮ ಮಕ್ಕಳನ್ನು ಬೆಳೆಸಿ ಎಂಬ ಮಾತಿನೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ, ಹೃದಯಾಂತರದ ನಮಸ್ಕಾರ. ಅಸ್ಲಾಂ.